ಗೊತ್ತಿಲ್ಲ ನನಗೆ. ಅದು ಪ್ರೊಸೀಜರ್ ಅವರೇನು ಯಾವ ಉದ್ದೇಶಕ್ಕೆ ಕರೆದಿದ್ದಾರೋ ಗೊತ್ತಿಲ್ಲ. ಅವ್ರಿಗೇನು ಮಾಹಿತಿ ಸಿಕ್ಕಿದೆ ಗೊತ್ತಿಲ್ಲ. ತನಿಖೆ ಮುಗಿಯೋವರೆಗೂ ಅವರು ಏನೆಲ್ಲ ಮಾಹಿತಿಗಳು ಸಿಗ್ತವೆ ಅದರ ಆಧಾರದ ಮೇಲೆ ಯಾರನ್ನೋ ಕರೀತಾ ಇರ್ತಾರೆ. ಅಶ್ವಥ್ ನಾರಾಯಣ್ ಅವ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಅದೇ ಈಗ ಅವ್ರನ್ನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ, ಮಾಡಿ ಕ್ರಮ ತಗೊಳ್ತಿದ್ದಾರೆ. ಹೈಕಮಾಂಡ್ನವ್ರು ಗಮನಿಸ್ತಾರೆ, ಅದನ್ನ ಹೈಕಮಾಂಡ್ನವ್ರು ಗಮನಿಸ್ತಾರೆ. ಎಲ್ಲರಿಗೂ ಹೇಳಿದಾರಲ್ಲ, ಅವ್ರು ಗಮನಿಸ್ತಾರೆ. ಸಭೆ ಮಾಡ್ತೀವಿ ಅಂದಿದ್ದಕ್ಕೆ ಹೈಕಮಾಂಡ್ ನಿಮ್ಗೆ ಲೆಟರ್ ಬರೀತು, ಬಹಿರಂಗವಾಗಿ ಮಾತಾಡ್ತಾ ಇದ್ರು, ಹೈಕಮಾಂಡ್ ಸುಮ್ಮನೆ ಕೂತಿದೆ. ಮಾಡ್ತಾರ, ಅವ್ರಿಗೆ ಬಿಟ್ಟಿದ್ದದು. ನಾನು ಹೈಕಮಾಂಡಿನ ಮೇಲೆ ಹೇಳಕ್ಕಾಗತ್ತಾ? ಖರ್ಗೆ ಅವ್ರ ಮಾತಿಗೂ ಬೆಲೆ ಇಲ್ವಾ ಅಂತ ಸರ್? ಎಲ್ಲ ಖರ್ಗೆ ಅವ್ರ ಮಾತಿಗೆ ಯಾಕೆ ಬೆಲೆ ಇಲ್ಲ? AICC ಅವರ ಅಧ್ಯಕ್ಷರ ಮಾತಿಗೆ ಎಲ್ಲರೂ ಬೆಲೆ ಕೊಡಲೇಬೇಕು, ಕೊಡ್ತೀವಿ. ಅದನ್ನು ಗಮನಿಸ್ತಾರೆ, ಯಾರಾದರೂ ಮಾತಾಡಿರೋದನ್ನು ಅವ್ರು ಗಮನಿಸ್ತಾರೆ. ಈಗಾಗಲೇ ನಾವು ಕನ್ನಡದ ಫಲಕಗಳನ್ನು ಹಾಕುವಾಗ 60% ಇರಬೇಕು ಅಂತ ಹೇಳಿ ನಾವು ಈಗಾಗಲೇ ಕಾನೂನೇ ಮಾಡಿಬಿಟ್ಟಿದ್ದೀವಿ. ಆದ್ದರಿಂದ ಅದನ್ನು ಫಾಲೋ ಮಾಡಿದರೆ ಸಾಕಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅವರು ನಮ್ಮ ಪಕ್ಷದ ಐಡಿಯಾಲಜಿ ಬಗ್ಗೆ ಯಾರು ಒಪ್ತಾರೆ ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರೋದಿಲ್ಲ. ನಮ್ಮ ತತ್ವ ಸಿದ್ಧಾಂತಗಳಿಗೆ ಒಪ್ಕೋಬೇಕಷ್ಟೇ. ಅವ್ರು ಗೊತ್ತಿಲ್ಲ, ಅದೆಲ್ಲ ಅಧ್ಯಕ್ಷರು ನೋಡ್ಕೊಳ್ತಾರೆ. ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಬಿಟ್ಟಿರೋ ವಿಚಾರಗಳಿವೆಲ್ಲ. ಯಾರು ಸೇರಿಸ್ಕೋಬೇಕು, ಯಾರಿಗೆ ಸೇರಿಸ್ಕೋಬಾರ್ದು, ಅದೆಲ್ಲ ಅವರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಪಕ್ಷದ ಅಧ್ಯಕ್ಷರನ್ನು ಮಾಡಿದ್ರು. ಬಿಜೆಪಿ ಅವರು ಅವರ ಆಂತರಿಕವಾದಂಥ ಜಗಳದ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಯಾಕೆಂದರೆ ಅದು ಅವರ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಅವ್ರ ಪಕ್ಷದ ವರಿಷ್ಠರು ಅಥವಾ ಯಾರು ಮುಂಚೂಣಿಯಲ್ಲಿರ್ತಾರೆ ಅವರು ಅದನ್ನು ಗಮನಿಸಿಕೊಂಡು ಕ್ರಮ ಮಾಡೋದು ಬಿಟ್ಟಿದ್ದು ಅವರಿಗೆ. ನಾವು ಅದರ ಬಗ್ಗೆ ಏನು ಹೇಳಕ್ಕೆ, ಅದು ಜನ ಸಮುದಾಯ ಗಮನಿಸುತ್ತೆ. ನಾವು ವಿರೋಧ ಪಕ್ಷವನ್ನು ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಇಟ್ಟಿರೋದೇ ಒಂದು ರೀತಿಯಲ್ಲಿ ವಾಚ್ ಡಾಗ್ ಆಗಿ. ಅದನ್ನು ಅವ್ರು ಮಾಡಿ ನಮ್ಮ ತಪ್ಪು ನೆಪ್ಪನ್ನು ಪಾಸಿಟಿವ್ ಆಗಿ ಸಲಹೆ ಮಾಡಿದರೆ ಅದನ್ನು ತಗೊಳ್ತೇವೆ. ನಾವು ಇವತ್ತಿಗೂ ತಗೊಳ್ತೇವೆ, ಮುಂದೆನೂ ತಗೊಳ್ತೇವೆ. ಇರೋದೇ ಈಗ ಬ್ರಿಟಿಷ್ ಸಿಸ್ಟಮ್ನಲ್ಲಿ ಶ್ಯಾಡೋ ಮಿನಿಸ್ಟ್ರಿ ಅಂತ ಕರೀತಾರೆ. ಹಾಗಾಗಿ ಇವರು ನಮ್ಮನ್ನು ಶ್ಯಾಡೋ ಮಾಡಿ ನಮ್ಮ ತಪ್ಪುಗಳನ್ನ ಏನಾದರೂ ಇದ್ದರೆ ತಿದ್ದೋಕೆ ಅವ್ರಿಗೆ ಅವಕಾಶ ಇದೆ. ಟೀಕೆ ಟಿಪ್ಪಣಿಗಳು ಮಾಡ್ಬೋದು, ಆದರೆ ಪಾಸಿಟಿವ್ ಕ್ರಿಟಿಸಿಸಮ್ಮು, ಪಾಸಿಟಿವ್ ಸಜೆಷನ್ಸು ಬರಬೇಕು.